ಎಲ್ಲರಿಗೂ ಮಂತ್ರಾಲಯದ 2ನೇ ವಿಡಿಯೋಗೆ ಸ್ವಾಗತ. 2ನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸುಮಾರು ಒಂದು 8 ತಿಂಗಳು ಟೈಮ್ ತೊಗೊಂಬಿಟ್ಟಿದ್ದೀನಿ. ಕ್ಷಮೆ ಇರಲಿ, ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸರಿ, ಬನ್ನಿ ಇನ್ನು ಮುಂದೆ ಆದರೂ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವು 2ನೇ ದಿವಸ ಬಂದುಬಿಟ್ಟು ಪಂಬಡಿ ಅನ್ನೋ ಊರಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿಂದ ಮಂತ್ರಾಲಯ ನೆಕ್ಸ್ಟು ಡೆಸ್ಟಿನೇಷನ್ನು. ಸಂಜೆ ಒಳಗಡೆ ಮಂತ್ರಾಲಯ ಹೋಗಬೇಕು ಅಂತ ಎಲ್ಲರೂ ಬೆಳಗ್ಗೆ ಒಂದು 4:30-5 ಗಂಟೆಗೆ ಎದ್ದು ನಮ್ಮ ಸೈಕಲ್ಸ್ ಎಲ್ಲ ಮತ್ತೆ ಮೇಲೆ ರೂಮಲ್ಲಿ ಹಾಕ್ಕೊಂಡಿದ್ವಿ. ಅಲ್ಲಿಂದ ಕೆಳಗಡೆ ಎದ್ದು ರೆಡಿಯಾಗಿ ಮುಂದೆ ಬಂದ್ವಿ. ಮುಂದೆ ಬಂದರೆ ಒಂದು ಟೋಲ್ ಸಿಗುತ್ತೆ. ಆ ಟೋಲಿಂದ ಲೆಫ್ಟಿಗೆ ಹೋದರೆ ಮಂತ್ರಾಲಯದ ರೋಡು, ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಈ ಹೈದ್ರಾಬಾದ್ ಹೈವೇಯಿಂದ ಬಿಟ್ಟು ಅಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಬಿಸ್ಕೆಟ್ ಎಲ್ಲ ತಿನ್ನೋರು ಬಿಸ್ಕೆಟ್ ಎಲ್ಲ ತಿಂತಿದ್ರು. ಅಲ್ಲಿಂದ ಬರೋಕ್ಕೆ ಒಂದು ಸುಮಾರು ಒಂದು 1 ಅವರ್ ತೊಗೊಳ್ತು. ಅದಾದಮೇಲೆ ನೋಡಿದ್ರೆ ನಮ್ಮದು ಹುಡುಗಂದು ಸೈಕಲ್ ಪಂಚರ್ ಆಗಿತ್ತು. ಸೈಕಲ್ಲು ಪಂಚರ್ ಕಿಟ್ ನಮ್ಮ ಹತ್ರ ಎಲ್ಲ ಇತ್ತು. ಬಟ್ ಪಂಚರ್ ಎಲ್ಲಾಗಿದೆ ಅಂತ ಹುಡ್ಕೋದಕ್ಕೆ ಈ ಸೋಪ್ ವಾಟರ್ದು ತುಂಬ ಬೆಳಗ್ಗೆ ಕಷ್ಟ ಆಯಿತು. ನಮ್ಮ ಹತ್ರನೂ ಇರಲಿಲ್ಲ. ಹೇಗೋ ಹಾಗೆ ಪಂಚರ್ನ ಹುಡುಕಿ ಪಂಚರ್ ಹಾಕಿ ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ಪಂಚರ್ ಆಗಿದ್ದಿದೆ. ಬಟ್ ರೋಡಲ್ಲಿ ಸೈಕಲ್ ಪಂಚರ್ ಆದರೆ ಅಷ್ಟು ಕಷ್ಟ ಏನಿಲ್ಲ. ಪಂಚರ್ ಹಾಕೋದು ತುಂಬಾ ಈಸಿ. ಎಲ್ಲ ಒಂದು 10 ನಿಮಿಷದಲ್ಲಿ ಪಂಚರ್ನ ಹಾಕ್ಬೋದು. ಆಮೇಲೆ ನಮ್ಮದಕ್ಕೆ ಈ ಥರ ಟೈರ್ ಬಿಚ್ಚೋದಕ್ಕೆ ಯಾವುದೇ ರೀತಿಯ ನಟ್ ಬೋಲ್ಟ್ ಬೇಕಾಗಿಲ್ಲ. ಒಂದು ಚಿಕ್ಕ ಲಾಕ್ ಇರುತ್ತೆ. ಆ ಲಾಕ್ನ ಪ್ರೆಸ್ ಮಾಡಿ ಓಪನ್ ಮಾಡಿ ಅಷ್ಟೇ. ಈ ಥರ ಲಾಕ್ನ ಪ್ರೆಸ್ ಮಾಡಿದ್ರೆ ಸಾಕು, ಲಾಕ್ ಆಗಿಬಿಡುತ್ತೆ. ಮತ್ತು ನಮ್ಮ ಹುಡುಗಂದು ವೀಲ್ ತುಂಬಾ ಬೆಂಡ್ ಬಂದಿತ್ತು, ತುಳಿಯೋಕ್ಕಾಗ್ತಿಲ್ಲ. ಬಟ್ ಏನೇನು ಮಾಡೋದು, ಲಾಸ್ಟ್ ಡೇ ಅಡ್ಜಸ್ಟ್ ಮಾಡ್ಕೊಂಡು ತುಳಿಬೇಕು. ಸ್ವಲ್ಪ ಮುಂದೆ ಹೋದರೆ ಒಂದು ಊರು ಸಿಗುತ್ತೆ, ಗುತ್ತಿ ಅಂತ. ಆ ಗುತ್ತಿ ಊರಲ್ಲಿ ಎಳ್ನೀರೆಲ್ಲ ಕುಡ್ಕೊಂಡು ಗುತ್ತಿಯಿಂದ ಒಂದು ಸ್ವಲ್ಪ ನಮ್ಮ ಕಾರಲ್ಲಿರೋ ಟಿಫನ್ ತರ್ತಿದ್ರು. ಗುತ್ತಿಯಿಂದ ಸ್ವಲ್ಪ ಮುಂದೆ ಹೋಗಿ ನಾವು ಈ ಥರ ಕೂತಿದ್ವಿ. ಎಲ್ಲ ಟಿಫನ್ ಎಲ್ಲ ಆಗಿ ರೆಸ್ಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಇಷ್ಟಕ್ಕೆ ನಾವು ಬೆಳಗ್ಗೆ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಬಂದುಬಿಟ್ಟಿದ್ವಿ. ಇಲ್ಲಿಂದ ನಮ್ಮ ಮಂತ್ರಾಲಯ ಇರೋದು ಒಂದು 65-70 ಇತ್ತು. ಹೊರಟ್ವಿ. ಇನ್ನೇನು ಮಾಡೋದು ಅಂತ ತುಂಬ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಬಿಸಿಲಂತೂ ಹೆವಿಯಾಗಿತ್ತು. ಈ ಬಂಡೆಗಳು ನೋಡಿ, ಆ ಬಂಡೆಗಳು ಕಾಯ್ದಿರೋ ಅಂಥ ಬಿಸಿ ಗಾಳಿ ಬರ್ತಿತ್ತು. ಬಟ್ ಲ್ಯಾಂಡ್ಸ್ಕೇಪ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಸೈಕಲಲ್ಲಿ ಹೋಗ್ತಾ. ಈ ರೋಡಲ್ಲಿ ತುಂಬ ಕಾರಲ್ಲಿ ಹೋಗಿದ್ದೀವಿ, ಬಟ್ ಅಷ್ಟಲ್ಲಿ ಅಬ್ಸರ್ವ್ ಮಾಡ್ತಿರಲಿಲ್ಲ. ಸೈಕಲ್ ನಿಧಾನದಾಗ ಹೋಗೋದ್ರಿಂದ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಎಲ್ಲ ಹಿಂದೆ ಮುಂದೆ ಆಗ್ಬಿಟ್ಟಿದ್ರು. ಎಲ್ಲರೂ ಹಿಂದೆ ಮುಂದೆ ಆಗಿದ್ದರಿಂದ ಸ್ವಲ್ಪ ಒಂದು ಜಾಗದಲ್ಲಿ ಬಂದು ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ತುಂಬ ದೂರದಲ್ಲಿ ಊರುಗಳಿರಲಿಲ್ಲ. ಮತ್ತು ಯಾಕೆ ಸುಮ್ಮನೆ ಏನಾದರೂ ಆದರೆ ಅಂತ ಹೇಳ್ಬಿಟ್ಟು ಬರಲಿ ಅಂತ ಒಂದು 2-3 ಸೈಕಲ್ ಹಿಂದೆ ಇತ್ತು. ಒಂದು 10 ನಿಮಿಷ ನಿಲ್ಸಿದ ಮೇಲೆ ಬಂದರು. ನೋಡಿ, ಬರ್ತಾ ಇದ್ದಾರೆ ಇವರೇ. ಹಿಂದಕ್ಕೆ ಹೋಗ್ಬಿಟ್ಟಿದ್ರು ಸ್ವಲ್ಪ. ತುಂಬ ಬಿಸಿಲಿರೋದ್ರಿಂದ ತುಳಿಯೋಕ್ಕಂತೂ ತುಂಬಾ ಕಷ್ಟ ಆಗ್ತಿತ್ತು. ಈ ಸರಿ ಬಂದರು. ಇವರು ಬಂದಾದಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಯಾಕೆ ಲೇಟ್ ಆಯಿತು, ಏನು, ನಾವೆಲ್ಲ ಜೊತೆಲಿದ್ದೀವಿ ಅಂತೇಳಿ. ಇನ್ನೂ ಒಂದು ಸೈಕಲ್ ಮುಂದೇನೋ ಹೋಗಿತ್ತು. ಅದಾದಮೇಲೆ ಎಲ್ಲ ಇವ್ರು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅಷ್ಟು ಬಾರೆ, ಇಷ್ಟು ಬಿಸಿಲು, ನಿಮ್ಮ ಕೈಯಲ್ಲಿ ಆಗುತ್ತಾ ಅಂತ. ನೋಡಿ, ಇವ್ರು ಕಾಣ್ತಿರಲ್ಲ ಸುನೀಲು, ಇವರು ನಮ್ಮ ಟೀಮಲ್ಲೇ ಪ್ರೋ ರೈಡರು. ಬಟ್ ಏನಂದರೆ ಎಲ್ಲರಿಗಿಂತ ಮುಂದೆ ಇರ್ತಾರೆ, ಮುಂದೆ ಹೋಗಿ ಕಾಯ್ಕೊಂಡ್ಬಿಡ್ತಾರೆ. ಸ್ವಲ್ಪ ಮುಂದೆ ಬಂದರೆ ನೋಡಿ, ಈಗ ಮುಂಚೆ ನಾವು ಎಲ್ಚಿ ಹಣ್ಣು ಅಂತ ತಿಂತಿದ್ವಿ. ಇದು ರೋಡ್ ಸೈಡಲ್ಲಿ ತುಂಬಾ ಮರಗಳಿದೆ. ನೋಡಿಬಿಟ್ಟು ಸ್ವಲ್ಪ ನಿಲ್ಲಿಸಿ ನಾವು ಒಂದು ಸ್ವಲ್ಪ ತಿಂದ್ವಿ. ಇದಕ್ಕೆ ಮುಂಚೆ ಇದು ಬೆಂಗಳೂರಲ್ಲಿ ತುಂಬ ಕಡೆ ಸಿಗ್ತಿತ್ತು. ಈಗ ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ತುಂಬ ಕಮ್ಮಿ ಆಗಿದೆ ಮರಗಳು, ಮತ್ತು ತಿನ್ನೋರು ತುಂಬ ಕಮ್ಮಿ ಆಗಿದ್ದಾರೆ. ನಮ್ಮ ಊರು ಸೈಡೆಲ್ಲ ಇದು ಸಿಕ್ಕಾಪಟ್ಟೆ ಮರಗಳಿದ್ವು, ತುಂಬ ತಿಂತಾಯಿದ್ವಿ. ಆಗ ನೋಡಿ, ಚಿಕ್ಕದಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಇಲ್ಲಿನ ಹುಡುಗರು ಒಂದು ಸ್ವಲ್ಪ ಕೊಟ್ಟರು, ತಿಂದುಬಿಟ್ಟು ಇಲ್ಲಿಂದ ಇನ್ನು ನೆಕ್ಸ್ಟು ಮಂತ್ರಾಲಯ ಅಂತ ಮುಂದೆ ಹೊರಟ್ವಿ. ಅಲ್ಲಿಂದ ಮುಂದೆ ಬಂದಿದ ತಕ್ಷಣ ಎಮ್ಮಿಗ್ನೂರು ಹತ್ರ ಆ ರೋಡ್ ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ. ಸುಮಾರು ಒಂದು 200 ಮೀಟರ್ಸ್ ಆಲ್ಮೋಸ್ಟು. ಸೊ ಅಲ್ಲಿಂದ ಇದೇ ಥರ ಸೈಕಲ್ಗಳನ್ನ ಎಲ್ಲರೂ ಎತ್ಕೊಂಡು ಅಲ್ಲಿಂದ ಮುಂದೆ ಬಂದಿದ್ದು. ಹಾಗೆ ಎಮ್ಮಿಗ್ನೂರಿಂದ ಬಿಟ್ವಿ. ಆಲ್ಮೋಸ್ಟ್ ಕತ್ಲೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫುಲ್ಲಿನ ನೈಟಲ್ಲೇ ಧರ್ಮಸ್ಥಳ ಅಂತ ಹೇಳ್ತೀನಿ, ಮಂತ್ರಾಲಯ ರೀಚ್ ಆಗಬೇಕು ಅಂತ. ಇನ್ನೇನು ಮಾಡಿರೋದೇ ನಮ್ಗೆ ಇನ್ನೊಂದು 20 ಕಿಲೋಮೀಟ್ರು. ಸರಿ ಸಾಕು, ಇನ್ನೇನು ಹೊರಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತುಳಿದ್ವಿ ನೈಟಲ್ಲೇ. ಬಟ್ ಒನ್ ವೇನ ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಅಪೋಸಿಟ್ ಲೈಟ್ ಬಂದಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಮತ್ತು ಹಿಂದೆಯಿಂದ ಗಾಡಿ ಬಂದು ಹಾರ್ನ್ ನೋಡಿದ್ರೂ ಕಷ್ಟ ಆಗ್ತಿತ್ತು. ಈ ಹೈವೇಗಳಲ್ಲಿ ತುಳಿದ್ಬಿಡ್ಬೋದು. ಬಟ್ ಆಮೇಲೆ ಹಂಗೋ ಹಿಂಗೋ ಮಾಡಿ ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯಕ್ಕೆ ಬಂದಿದ್ದ ತಕ್ಷಣವೇ ಸಿಕ್ಕಿಂತ ಖುಷಿನೇ ಬೇರೆ. ಬಟ್ ಎಲ್ಲ ದೇವಸ್ಥಾನಗಳಲ್ಲೂ ನಮಗೆ ಇಷ್ಟೊಂದು ಫ್ರೀ ಇರಲಿಲ್ಲ. ಅಂದರೆ ದೇವಸ್ಥಾನ ಎದುರುಗಡೆನೇ ಹೋಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಬಟ್ ಮಂತ್ರಾಲಯದಲ್ಲಿ ನೀವು ಎಷ್ಟೊತ್ತು ಬೇಕಾದ್ರೂ ಯಾರೂ ಕೇಳಲ್ಲ, ಅಲ್ಲೇ ಮಲ್ಕೊಬೋದು. ತುಂಬ ಜನ ಬಂದು ಕೇಳ್ತಿದ್ರು ಎಲ್ಲಿಂದ ಬಂದಿದ್ದು ಅಂತ, ಬೆಂಗಳೂರಿಂದ ಅಂತ. ತುಂಬಾ ಖುಷಿ ಆಯಿತು. ಅಲ್ಲಿ ನಿಲ್ಲಿಸ್ಕೊಂಡು ಫೋಟೋಗಳು ತೊಗೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ
ಒಂದು ಸ್ವಲ್ಪ ದೂರದಲ್ಲೇ ರೂಮ್ ಮಾಡಿದ್ವಿ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನೈಟು ಸೈಕಲ್ಗಳನ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿದ್ವಿ. ಬೆಳಗ್ಗೆ ನಮ್ಮದು ವೆಹಿಕಲ್ ಬರ್ತಾಯಿತ್ತು ಆ ಸೈಕಲ್ಗಳನ್ನ ತೊಗೊಂಡು ಹೋಗೋಕ್ಕೆ. ಹಾಗಾಗಿ ಅಲ್ಲೇ ಪಾರ್ಕ್ ಮಾಡಿ ಅಲ್ಲೇ ಇದ್ವಿ. ಬೆಳಗ್ಗೆ ಎದ್ದು ದರ್ಶನ ಮಾಡಿ ಬಂದು ಸೈಕಲ್ಗಳನ್ನ ಪ್ಯಾಕ್ ಮಾಡ್ತಿದ್ವಿ, ಅಂದರೆ ಲೋಡ್ ಮಾಡ್ತಿದ್ವಿ ಟಾಟಾ ಎಸ್ಗೆ. ನೋಡಿ ಇದೇ ನಮ್ಮ ಗಾಡಿ ಬಂದಿರೋದು, ಈ ವೈಟದಲ್ಲ. ಇದರೊಳಗಡೆ ಸೈಕಲ್ ನೈಟ್ ಇದರೊಳಗಡೆ ಹಾಕಿದ್ವಿ, ಜಾಗ ಇಲ್ಲ ಅಂಥೇಳಿ. ನೋಡಿ ಇಲ್ಲಿ ಕಟ್ತಾ ಇದ್ದೀವಿ ಸೈಕಲ್ಗಳನ್ನ. ಇದನ್ನೆಲ್ಲ ಹ್ಯಾಂಡಲ್ಸ್ ಎಲ್ಲ ಸ್ಟ್ರೈಟ್ ಮಾಡಿ ಮತ್ತು ಸೀಟ್ನೆಲ್ಲ ತೆಗ್ದು ಎಲ್ಲ ಕಟ್ಟಿ ನೀಟಾಗಿ ಪ್ಯಾಕ್ ಮಾಡಿ ಡ್ಯಾಮೇಜ್ ಆಗಿರೋ ಥರ ಬ್ಯಾಂಗ್ಳೂರಿಗೆ ಕಳಿಸ್ಕೊಟ್ವಿ. ಬ್ಯಾಂಗ್ಳೂರಿಗೆ ಕಳಿಸ್ಕೊಟ್ಟು ನಾವು ಹಿಂದೆಯೇ ಕಾರಲ್ಲಿ ಬೆಂಗಳೂರು ಕಡೆ ಬಂದ್ವಿ. ಬಟ್ ಟೋಟಲಾಗಿ ಎಕ್ಸ್ಪೀರಿಯೆನ್ಸ್ ಹೇಳಬೇಕಾದ್ರೆ ನಮಗೆ ಮಂತ್ರಾಲಯ ಮತ್ತು ಧರ್ಮಸ್ಥಳ ಮತ್ತು ಮೈಸೂರಿಗಿಂತ ಮಂತ್ರಾಲಯದ ರೋಡು ತುಂಬ ಈಸಿಯಾಗಿತ್ತು ತುಳಿಯೋದಕ್ಕೆ. ಬಟ್ ಬಿಸಿಲು ತುಂಬ ಜಾಸ್ತಿ ಇತ್ತು. ಬಟ್ ನಮಗೆಲ್ಲೂ ಕಷ್ಟ ಅನಿಸ್ಲಿಲ್ಲ. ನಮಗೆ ಹಾಸನ ರೋಡಲ್ಲಿ ತುಂಬಾ ಅಪ್ಗಳು ಸಿಗುತ್ತೆ ಮತ್ತು ಡೌನು ಸಿಗುತ್ತೆ. ಬಟ್ ಮಂತ್ರಾಲಯ ರೋಡು ತುಂಬ ಲೆವೆಲ್ ಆಗಿದೆ, ಅಂದರೆ ಅಪ್ಪು ಇಲ್ಲ ಡೌನು ಇಲ್ಲ. ಬಟ್ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು. ಮಂತ್ರಾಲಯ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟು ಎಲ್ಲಿಗಾರು ಹೋಗೋಕ್ಕಿಂತ ಮುಂಚೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಬನ್ನಿ.